ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಶ್ರೀಪುರಂ ಅಂತ. ನಾನು ಸರ್ಜಿ ಹಾಸ್ಪಿಟ್ಲಲ್ಲಿ ನ್ಯೂರಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಎಲ್ಲ ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಥವಾ ಸೀಶರ್ಸ್ ಅಂತ ಏನು ಅಂತೀವಿ ಅಥವಾ ಮೂರ್ಛೆ ರೋಗ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಂದರೆ ಯೂಶಲಿ ಪ್ರಜ್ಞೆ ತಪ್ಪಿ ಬೀಳೋವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋವಂಥ ವಿಷಯ. ಇದು ಯಾಕೆ ಆಗ್ತದೆ? ನಮ್ಮ ತಲೆಯಲ್ಲಿ ಅಂದರೆ ಮೆದುಳಲ್ಲಿ ಒಂದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಅಂತ ಇರುತ್ತೆ, ಬೇಸ್ಲೈನ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಅಂತ. ಈ ಬೇಸ್ಲೈನ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಇರೋದ್ರಿಂದನೇ ನಮಗೆ ಪ್ರಜ್ಞೆ ಇರೋವಂಥದ್ದು, ನಾವು ಮಾತಾಡೋದು, ನಾವು ಬೇರೆಯವ್ರು ಹೇಳಿದ್ದು ಗೊತ್ತಾಗುತ್ತೆ, ನಮ್ಮ ಕೈಕಾಲನ್ನ ಚಲನೆ ಮಾಡೋದು, ಇದೆಲ್ಲ ಈ ಆ್ಯಕ್ಟಿವಿಟಿಯಿಂದನೇ. ಆ ಆ್ಯಕ್ಟಿವಿಟಿಯಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ, ಅಂದರೆ ಏನಾದರೂ ವೋಲ್ಟೇಜ್ ಫ್ಲಕ್ಚುಯೇಷನ್ ಅಂತ ಏನು ಹೇಳ್ತೀವಿ, ಕರೆಂಟ್ ಕಂಬದಲ್ಲಿ ಅಥವಾ ಕರೆಂಟ್ ವಿಭಾಗದಲ್ಲಿ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗೋದು, ಶಾರ್ಟ್ ಸರ್ಕ್ಯೂಟ್ ಆಗೋದು, ಇದೇ ಥರ ಏನಾದರೂ ಕರೆಂಟಲ್ಲಿ ವೇರಿಯೇಷನ್ ಆದರೆ ನಮ್ಮ ಬ್ರೈನ್ ಒಳಗಡೆ, ಆಗ ಈ ಥರ ಸೀಶರ್ ಅಥವಾ ಮೂರ್ಛೆ ರೋಗ ಬರ್ತದೆ. ಈ ಸೀಶರ್ ಅಥವಾ ಮೂರ್ಛೆ ರೋಗ 2-3 ಅದಕ್ಕಿಂತ ಜಾಸ್ತಿ ಸಲ ಒಂದೇ ಮನುಷ್ಯನಿಗೆ ಬರ್ತಾ ಇತ್ತು ಅಂದರೆ ಅವ್ರಿಗೆ ಎಪಿಲೆಪ್ಸಿ ಅಂತ ಹೇಳಿ ಕರಿತೇವೆ. ಈಗ ಫಿಟ್ಸ್ ಅಂದರೆ ಯಾವ ಥರ ಬರ್ತದೆ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾರ್ಮಲಿ ಎಲ್ಲರೂ ಏನು ಅನ್ಕೋತಾರೆ, ಫಿಟ್ಸ್ ಅಂದರೆ ಪ್ರಜ್ಞೆ ತಪ್ಪಿ ಬೀಳಬೇಕು, ಬಾಯಲ್ಲಿ ನೊರೆ ಬರಬೇಕು, ಕೈಕಾಲು ಬಡ್ಕೋಬೇಕು, ಈ ಥರ ಆದರೆ ಮಾತ್ರ ಫಿಟ್ಸ್ ಅಥವಾ ಮೂರ್ಛೆ ರೋಗ ಅಂತ ಒಂದು ನಂಬಿಕೆ ಇರೋದು. ಆದರೆ ಫಿಟ್ಸಲ್ಲಿ 5 ಥರ ವೆರೈಟೀಸ್ ಇರ್ತದೆ. ಒಂದು ನಾವೆಲ್ಲರೂ ಏನು ನೋಡ್ತೀವಿ, ಅರ್ಥ ಮಾಡ್ಕೋತೀವಲ್ಲ, ಅದಕ್ಕೆ ಜನರಲೈಸ್ ಟೋನಿಕ್ ಕ್ಲೋನಿಕ್ ಸೀಜರ್ಸ್ ಅಂತ ಕರಿತೀವಿ. ಇನ್ನು ಒಂದು ಆಬ್ಸೆಂಟ್ ಸೀಜರ್ಸ್ ಅಂತ ಬರುತ್ತೆ. ಈ ಆಬ್ಸೆಂಟ್ ಸೀಜರ್ಸ್ ಮಕ್ಕಳಲ್ಲಿ ಕಾಣ್ತೀವಿ ನಾವು. ಇದರಲ್ಲಿ ಪ್ರಜ್ಞೆ ತಪ್ಪು ಕೆಳಗಡೆ ಬೀಳೋದಿಲ್ಲ, ಜಸ್ಟ್ ನೋಡ್ತಾ ನೋಡ್ತಾ ಒಂದೊಂದ್ಸಲ ಹಿಂಗೆ ಕಣ್ಣು ಮಿಟಕ್ಸ್ಬೋದು, ಅಥವಾ ನೋಡ್ತಾ ನೋಡ್ತಾ ಹಾಗೇ ನೋಡ್ತಾ ನಿಂತಿರ್ಬೋದು, ಅಥವಾ ಏನಾದರೂ ಕೈಯಲ್ಲಿ ಏನಾದ್ರು ಒಂದು ವಸ್ತು ಇದ್ದರೆ ಬೀಳ್ಬೋದು, ಇಲ್ಲ 1-2 ನಿಮಿಷ 3 ನಿಮಿಷ ಅವ್ರಿಗೆ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಈ ಥರ ಫಿಟ್ಸು ಎಲ್ಲರಿಗೂ ಹೇಗೆ ಗೊತ್ತಾಗ್ತದೆ ಅಂದರೆ, ಯೂಶ್ವಲಿ ಮಕ್ಕಳು ಚೆನ್ನಾಗಿ ಓದ್ತಾ ಇರೋರು ಸಡನ್ನಾಗಿ ಓದೋದ್ರಲ್ಲಿ ಸ್ವಲ್ಪ ವೀಕ್ ಆಗ್ತಾರೆ. ಈ ಥರ ಪೂರ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತ ಏನು ಕರಿತೀವಿ, ಈ ಥರ ಆಗ್ಬೋದು. ಈ ಥರ ಮಕ್ಕಳಿಗೆ ನಾವು ಟೆಸ್ಟ್ ಮಾಡಿ ನೋಡಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಥರ ಫಿಟ್ಸ್ ಏನಂದರೆ ಮಯೋಕ್ಲೋನಿಕ್ ಸೀಜರ್ ಅಂತ ಕರಿತೀವಿ. ಮಯೋಕ್ಲೋನಿಕ್ ಸೀಜರ್ ಅಂದರೆ ಸಡನ್ನಾಗಿ ಮೈಯಲ್ಲಿ ಈ ಥರ ಜರ್ಕ್ ಬರ್ತದೆ ಸಡನ್ನಾಗಿ, ಆಗ ಕೈಯಲ್ಲಿ ಏನಾರು ಇದ್ದರೆ ಹಿಂಗೆ ಬಿದ್ದೋಗ್ತದೆ. ಇದು ಬೆಚ್ಚ ಬಿದ್ದ ಹಾಗೆ ಅಂತ ಏನು ಹೇಳ್ತೀವಿ. ಈ ಥರ ಬರೋವಂಥ ಒಂಥರ ಫಿಟ್ಸಿಗೆ ನಾವು ಮಯೋಕ್ಲೋನಿಕ್ ಸೀಜರ್ ಅಂತ ಕರಿತೀವಿ. ಇನ್ನೊಂದು ಟೋನಿಕ್ ಸೀಜರ್ಸ್ ಅಂತ. ಟೋನಿಕ್ ಸೀಜರ್ಸ್ ಅಂದರೆ ಕೈಗಳು ಮತ್ತು ಕಾಲುಗಳು ಎರಡು ಗಟ್ಟಿ ಆಗುವಂಥದ್ದು, ಸಡನ್ನಾಗಿ ಕೈಗಳು ಹೀಗೆ ಗಟ್ಟಿ ಆಗೋದು, ಕಾಲು ಗಟ್ಟಿ ಆಗುವಂಥದ್ದು, ಈ ಥರ ಆಗೋ ಪ್ರಜ್ಞೆ ತಪ್ತದೆ. ಇದಕ್ಕೆ ಟೋನಿಕ್ ಸೀಜರ್ಸ್ ಅಂತ ಕರಿತೀವಿ. ಇನ್ನೊಂದು ಅಟೋನಿಕ್ ಸೀಜರ್ಸ್ ಅಂತ. ಅಟೋನಿಕ್ ಸೀಜರ್ಸ್ ಅಂದರೆ ಚೆನ್ನಾಗಿರುವಂಥ ಮನುಷ್ಯರು ಸಡನ್ಲಿ ಬಿದ್ದು ಬಿಡ್ತಾರೆ. ಮೈಯಲ್ಲಿರೋ ಒಂದು ನಮ್ಮ ದೇಹ ನಿಲ್ಲಿಕ್ಕಾಗಲಿ ಕೂರ್ಲಿಕ್ಕಾಗಲಿ ಒಂದು ಟೋನ್ ಅಂತ ಇರ್ತದೆ ನಮ್ಮ ಮಸಲ್ಸಲ್ಲಿ, ಅದು ಸಡನ್ನಾಗಿ ಲಾಸ್ ಆದಾಗ ಅಟೋನಿಕ್ ಸೀಜರ್ಸ್ ಅಂತ ಏನಾಗುತ್ತೆ, ಸಡನ್ನಾಗಿ ಕೆಳಗೆ ಬೀಳ್ತಾರೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಏನು ಅನ್ಕೋತೀರ, ಸೀಜರ್ ಅಂದರೆ ಒಂದೇ ಥರ ಬರಬೇಕಂತ ಅನ್ಕೋತೀರ, ಬಾಯಲ್ಲಿ ಜೊಲ್ ಬರೋದಾಗಲಿ, ನಾಲ್ಗೆ ಕಡ್ಕೊಳ್ಳೋದಾಗಲಿ, ಈ ಥರ ಆದರೆ ಮಾತ್ರ ಫಿಟ್ಸ್ ಅಂತ. ಆ ಥರ ಅಲ್ಲ. ಇನ್ನೊಂದು ಹೇಳ್ತೀವಿ, ಅದಕ್ಕೆ ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್ಸ್ ಅಂತ ಕರಿತೀವಿ. ಈ ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್ಸ್ ಅಂದರೆ ಇದರಲ್ಲಿ ಪೂರ್ತಿ ಪ್ರಜ್ಞೆ ಹೋಗೋದಿಲ್ಲ, ಅರೆ ಪ್ರಜ್ಞೆ ಅಂತ ಕರಿತೀವಿ. ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರ್ತಾರೆ, ಬಟ್ ನಾವು ಮಾತಾಡೋದವ್ರಿಗೆ ಏನು ಅರ್ಥ ಆಗ್ತಿರಲ್ಲ, ಕಣ್ಣು ಬಿಟ್ಟಿರ್ತಾರೆ, ಮತ್ತು ಏನಾದರೂ ಮಾಡಿದ್ದೇ ಮಾಡ್ತಾ ಇರ್ತಾರೆ. ಅಂದರೆ ತುಟಿನ ಒಂಥರ ಬಾಯಿ ತುಟಿನ ಮಿಟುಕ್ಸೋವಂಥದ್ದು, ಈ ರೀತಿ ಮಾಡೋವಂಥದ್ದು, ಅಥವಾ ಕೈಯನ್ನು ಈ ರೀತಿ ಮಾಡೋವಂಥದ್ದು, ಅಥವಾ ಏನಾದರೂ ಒಂದು ಕಲಿಸ್ತಾ ಇದ್ರೆ ಕಲಿಸ್ತಾನೆ ಇರ್ತಾರೆ, ಅಥವಾ ಬಟ್ಟೆ ಏನಾದ್ರು ಇಟ್ಕೊಂಡಿದ್ರೆ ಬಟ್ಟೆನೇ ಈ ರೀತಿ ಮಾಡ್ತಿರ್ತಾರೆ. ಇದಕ್ಕೆ ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್ಸ್ ಅಂತ ಕರಿತೀವಿ. ಈ ಥರ ಆದಾಗ ಫಿಟ್ಸ್ ಅಂತ ಅದನ್ನು ರೆಕಗ್ನೈಸ್ ಮಾಡೋದೇ ಕಡಿಮೆ. ಇದನ್ನು ನಾವು ನಿಮಗೆ ಮಾಹಿತಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಈ ರೀತಿ ಕೂಡ ಫಿಟ್ಸ್ ಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಇನ್ನು ಕೆಲವು ಸಿಂಪಲ್ ಪಾರ್ಷಿಯಲ್ ಸೀಜರ್ ಅಂತ ಕರಿತೀವಿ. ಈ ಸಿಂಪಲ್ ಪಾರ್ಷಿಯಲ್ ಸೀಜರಲ್ಲಿ ಕಣ್ಣು ಮುಂದೆ ಏನೋ ಒಂದು ಕಾಣುವಂಥದ್ದು, ಅಥವಾ ಕಿವಿಯಲ್ಲಿ ಏನೋ ಒಂಥರ ಶಬ್ದ ಬರುವಂಥದ್ದು, ಅಥವಾ ನಾವು ಎಲ್ಲೋ ಒಂದು ಜಾಗದಲ್ಲಿದ್ದರೆ ಆ ಜಾಗದಲ್ಲಿ ನಾವು ಮೊದಲು ಹೋಗದೇ ಇದ್ರೂ ಕೂಡ ಇಲ್ಲಿಗಾಗಲೇ ನಾವು ಬಂದಿದ್ದೀವಿ ಅಂತ ಅನಿಸ್ತಾ ಇರುತ್ತೆ. ಇದಕ್ಕೆ ಡಿಜಾವು ಫಿನಾಮಿನಾ ಅಂತ ಹೇಳ್ತೀವಿ. ಇನ್ನು ಕೆಲವ್ರಿಗೆ ಹೇಗಾಗ್ತದೆ, ಗೊತ್ತಿರೋ ಜಾಗನೇ ನಾವು ಇಲ್ಲಿ ಬಂದೇ ಇಲ್ಲ, ಈ ಜಾಗನೇ ನೋಡಿಲ್ಲ ನಾವು ಯಾವಾಗಲೂ ಅಂತ ಅನ್ಕೋತಾರೆ. ಇದಕ್ಕೆ ಜಮಾಯಿಸು ಫಿನಾಮಿನಾ ಅಂತ ಕರಿತೀವಿ. ಸೊ ಈ ರೀತಿ ನಾನಾ ರೀತಿಯಲ್ಲಿ ಫಿಟ್ಸು ಮ್ಯಾನಿಫೆಸ್ಟ್ ಆಗ್ಬೋದು. ಸೊ ಅದರಿಂದ ಒಂದೇ ಥರ ಇರಬೇಕಂತಿಲ್ಲ, ಇದೆಲ್ಲ ಥರ ಫಿಟ್ಸ್ ಬರ್ಬೋದಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಎಲ್ರಿಗೂ ಬರೋವಂಥ ಕ್ವಶನ್ ಏನಂದರೆ, ಈ ಸೀಜರ್ ಅಥವಾ ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗ ಯಾಕೆ ಬರ್ತದೆ ಅಂತ. ನಮಗೆ ಯಾಕೆ ಬರುತ್ತೆ, ನಮಗೆ ಹುಟ್ಟಿದಾಗಿಂದ ಇರಲಿಲ್ಲ, ಇದು ಸಣ್ಣವನಿದ್ದಾಗ ಇರಲಿಲ್ಲ, ಈ ವಯಸ್ಸಿಗೆ ಯಾಕೆ ಬಂತು ಅಂತೆಲ್ಲ ಪ್ರಶ್ನೆಗಳು ಮೂಡ್ತವೆ ಎಲ್ರಿಗೂ. ಇದ್ರ ಬಗ್ಗೆ ನಾನು ಏನು ಹೇಳಬೇಕು ಅಂದರೆ, ಹುಟ್ಟಿದ ಮಗುವಿಂದ ಸಾಯೋ ತನಕ ಯಾವಾಗಾದರೂ ಫಿಟ್ಸ್ ಬರ್ಬೋದು.
ಜೀವಮಾನದಲ್ಲಿ ಸಣ್ಣವರಿದ್ದಾಗಲೇ ಬರಬೇಕಂತ ಏನಿಲ್ಲ. 1% ಚಾನ್ಸ್ ಯಾರಿಗಾದರೂ ಬರ್ಬೋದು ಇದು. ಸೊ ಯಾವ ಏಜ್ ಅಥವಾ ವಯಸ್ಸಿನಲ್ಲಾದರೂ ಕೂಡ ಈ ಫಿಟ್ಸ್ ಕಾಯಿಲೆ ಬರ್ಬೋದು. ಈ ಫಿಟ್ಸ್ ಕಾಯಿಲೆ ಯಾಕೆ ಬರ್ತದೆ? ಇದು ನಮ್ಮ ತಲೆಯಲ್ಲಿರೋ ಎಲೆಕ್ಟ್ರಿಕ್ ವೇವ್ಸ್ ಅಥವಾ ಎಲೆಕ್ಟ್ರಿಕ್ ತರಂಗಗಳು ಅಥವಾ ಕರೆಂಟ್ ಏನು ನಡೀತಾ ಇದೆ ನಮ್ಮ ಮೆದುಳಲ್ಲಿ, ಯಾಕೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಯಾಕೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗುತ್ತೆ ಅನ್ನೋ ಕ್ವಶನ್ಗೆ ಏನಂದರೆ, ಈಗ ನಮ್ಮ ತಲೆಯಲ್ಲಿ ಏನಾದರೂ ಮೆದುಳಲ್ಲಿ ಏನಾದರೂ ಸ್ವಲ್ಪನಾದರೂ ತೊಂದರೆಗಳಿದ್ದರೆ ಆಗ ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ಯಾವ ರೀತಿ ತೊಂದರೆ? ಈಗ ಕೆಲವರಲ್ಲಿ ಗಡ್ಡೆ ಇರ್ಬೋದು ತಲೆಯಲ್ಲಿ, ಇನ್ನು ಕೆಲವರಲ್ಲಿ ಯಾವಾಗಲೂ ಒಂದ್ಸಲ ಆಕ್ಸಿಡೆಂಟ್ ಆಗಿರ್ಬೋದು, ಆವಾಗ ಗಾಯ ಆಗಿರ್ಬೋದು. ಸೊ ಆಕ್ಸಿಡೆಂಟ್ ಆದಾಗ, ಗಾಯ ಆದಾಗ ಇಮಿಡಿಯೇಟ್ ಆಗ್ಲೂ ಫಿಟ್ಸ್ ಬರ್ಬೋದು. ಇಲ್ಲ ಗಾಯದಿಂದ ಕಲೆ ಉಳ್ಕೊಂಡಿರುತ್ತೆ, ಆ ಕಲೆ ಮುಂದೆ ಯಾವಾಗಲೂ ವೋಲ್ಟೇಜ್ ಫ್ಲಕ್ಚುಯೇಷನ್ನ ಕ್ರಿಯೇಟ್ ಮಾಡಿ ಆವಾಗ ಕೂಡ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಮ್ಮಲ್ಲಿ ಏನು ಎಲೆಕ್ಟ್ರೋಲೈಟ್ಸ್ ಅಂತ ಏನು ಕರಿತೀವಿ, ಅಂದರೆ ಈ ಉಪ್ಪಿನ ಅಂಶಗಳು, ಸೋಡಿಯಂ ಆಗಲಿ, ಪೊಟ್ಯಾಷಿಯಮು, ಕ್ಯಾಲ್ಶಿಯಮು, ಈ ರೀತಿ ಉಪ್ಪಿನ ಅಂಶಗಳಲ್ಲಿ ಏನಾದ್ರು ವೇರಿಯೇಷನ್ ಆದರೆ ಅಥವಾ ಶುಗರ್ ಲೆವೆಲ್ ತುಂಬ ಕಡಿಮೆ ಆದರೆ ಆಗಲೂ ಕೂಡ ನಮ್ಮ ಮೆದುಳಿಗೆ ಎಫೆಕ್ಟ್ ಆಗಿಬಿಟ್ಟು ಈ ರೀತಿ ಫಿಟ್ಸ್ ಬರೋ ಚಾನ್ಸಸ್ ಇರ್ತದೆ. ಮತ್ತು ಇನ್ನು ತುಂಬ ಕಡಿಮೆ ಜನದಲ್ಲಿ ಆನುವಂಶೀಯವಾಗಿ ಬರ್ಬೋದು. ಇಲ್ಲ ತಲೆಯಲ್ಲಿ ಬೇರೆ ಏನಾದರೂ ಇನ್ಫೆಕ್ಷನ್ಸ್ಗಳಾಗಿದ್ದರೆ, ಇನ್ಫೆಕ್ಷನ್ ಅಂದರೆ ಈ ವೈರಸ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ಫಂಗಸ್ ಇನ್ಫೆಕ್ಷನ್ ಇರ್ಬೋದು, ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಇರ್ಬೋದು. ಈ ರೀತಿ ಯಾವುದೇ ಥರ ಇನ್ಫೆಕ್ಷನ್ ಆದಾಗಲೂ ಕೂಡ ಫಿಟ್ಸ್ ಬರುವಂಥ ಸಂಭವತೆ ಇರುತ್ತೆ. ಇನ್ನು ಕೆಲವರಲ್ಲಿ ನಮ್ಗೆ ಏನೇ ಟೆಸ್ಟ್ ಮಾಡಿದ್ರು ಕೂಡ ಏನು ಕಾರಣ ಅಂತ ಗೊತ್ತಾಗೋದಿಲ್ಲ. ಇವ್ರಿಗೆ ಇಡಿಯೋಪ್ಯಾಥಿಕ್ ಕೇಸಸ್ ಅಂತೇಳಿ ಕರಿತೀವಿ. ಮತ್ತೊಂದು ಪ್ರಶ್ನೆ ಏನಂದರೆ, ಈಗ ಮೂರ್ಛೆ ತಪ್ಪಿ ಬಿದ್ದಾಗ ಅದೆಲ್ಲ ಮೂರ್ಛೆ ರೋಗನ ಅಥವಾ ಬೇರೆ ಯಾವ್ದಾದ್ರು ಕಾರಣದಿಂದನೂ ಮೂರ್ಛೆ ತಪ್ತಾರ ಅಂತ ಒಂದು ಕ್ವಶನ್ ಬರ್ತದೆ. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ಮೂರ್ಛೆ ತಪ್ಪದವ್ರಿಗೆಲ್ಲ ಫಿಟ್ಸ್ ಇದೆ ಅಂತ ಅಲ್ಲ, ಬೇರೆ ಕಾರಣಗಳಿಂದನೂ ಮೂರ್ಛೆ ತಪ್ಪಬಹುದು. ನಮ್ಮ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಸಡನ್ನಾಗಿ ಕಡಿಮೆ ಆದರೆ ಆವಾಗಲೂ ಕೂಡ ನಾವು ಮೂರ್ಛೆ ತಪ್ಪಿ ಬೀಳ್ಬೋದು. ಇದು ಸ್ಟ್ರೋಕ್ ಅಥವಾ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದರಲ್ಲಿ ಸಡನ್ನಾಗಿ ತಲೆಗೆ ರಕ್ತ ಸಂಚಾರ ಕಡಿಮೆ ಆಗಿ ಕೆಲವರು ಮೂರ್ಛೆ ತಪ್ಪಿ ಬೀಳ್ಬೋದು. ಇನ್ನೊಂದು, ನಮ್ಮ ತಲೆ ಮೆದುಳಲ್ಲಿ ಗ್ಲೂಕೋಸ್ ಅಂಶ ಏನಾದರೂ ಕಡಿಮೆ ಆದರೆ ಹೈಪೋಗ್ಲೈಸಿಮಿ ಅಂತ ಕರಿತೀವಿ, ಆ ಟೈಮಲ್ಲಿ ಕೂಡ ಮೂರ್ಛೆ ತಪ್ಪಿ ಬೀಳ್ಬೋದು. ಇನ್ನು ಹಾರ್ಟಲ್ಲಿ ಏನಾದ್ರು ತೊಂದರೆ ಇದ್ದರೆ, ಹಾರ್ಟ್ ಸರಿಯಾಗಿ ಪಂಪ್ ಆಗದೆ ಇದ್ದಾಗ ಮೆದುಳಿಗೆ ಬರುವಂಥ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಈ ರೀತಿ ರಕ್ತ ಸಂಚಾರ ಕಡಿಮೆ ಆದಾಗ ಮತ್ತೆ ಮೂರ್ಛೆ ತಪ್ಪಿ ಬೀಳ್ಬೋದು. ಇದಕ್ಕೆ ಸಿಂಕೋಪ್ ಅಂತೇಳಿ ಕರಿತೀವಿ. ಇದು ಎಲ್ರಿಗೂ ಗೊತ್ತಿರ್ತದೆ. ಸಡನ್ನಾಗಿ ಮೂರ್ಛೆ ತಪ್ಪಿ ಬಿದ್ದುಬಿಡ್ತೀವಿ. ಒಂದು ತುಂಬ ಹೊತ್ತು ನಿಂತಿದ್ರೆ, ಬಿಸಿಲಲ್ಲಿ ನಿಂತಿದ್ರೆ, ತಿಂಡಿ ಸರಿಯಾಗಿ ತಿಂದೆ ಹೊರಗಡೆ ತುಂಬ ಹೊತ್ತು ಕಾಯ್ತಾ ನಿಂತಿದ್ರೆ ಅವಾಗ ಸಡನ್ನಾಗಿ ಮೂರ್ಛೆ ತರ್ತಾರೆ. ಬಟ್ 1-2-3 ಸೆಕೆಂಡಲ್ಲಿ ಅಥವಾ ನೀರು ಚಿಮುಕಿಸಿದ ತಕ್ಷಣ ಅವರು ಕಣ್ಬಿಟ್ಟು ಎದ್ದೇಳ್ತಾರೆ. ಇದಕ್ಕೆ ಸಿಂಕೋಪ್ ಅಂತ ಕರಿತೀವಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ, ಪ್ರಜ್ಞೆ ತಪ್ಪಿದ್ದವ್ರಿಗೆಲ್ಲ ಮೂರ್ಛೆ ರೋಗ ಇದೆ ಅಂತ ಹೇಳ್ಕೊಂಡು ಏನೋ ಒಂದು ಬಿಸಿಯಾದ ಒಂದು ಬಳೆಯನ್ನು ಬಿಸಿ ಮಾಡಿಬಿಟ್ಟು ಮೈಗೆ ನೋವು ಕೊಡೋವಂಥದ್ದು, ಇಲ್ಲ ಅಂದರೆ ಕಬ್ಬಣ ಕೊಡೋವಂಥದ್ದು, ಈ ರೀತಿ ಮಾಡ್ತಾ ಇರ್ತಾರೆ. ಬಟ್ ಫಿಟ್ಸ್ ಆಗಿದ್ರೆ 5-10 ನಿಮಿಷದೊಳಗೆ ಪ್ರಜ್ಞೆ ಬಂದುಬಿಡ್ತದೆ. ಬಟ್ ಶುಗರ್ ಲೆವೆಲ್ ಲೋ ಆಗಿದ್ರೆ ನಾವು ಶುಗರ್ನ ಟ್ರೀಟ್ ಮಾಡೋ ತನಕ ಪ್ರಜ್ಞೆ ಬರೋದಿಲ್ಲ. ನಾವು ಲೇಟ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಪರ್ಮನೆಂಟ್ ಡ್ಯಾಮೇಜ್ ಆಗಿಬಿಡ್ತದೆ. ಸೊ ನಾನು ಎಲ್ರಿಗೂ ಹೇಳೋದೇನೆಂದರೆ, ಮೂರ್ಛೆ ತಪ್ಪಿದ ತಕ್ಷಣ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ನಿಮ್ಮ ನಿಯರ್ ಬೈ ಯಾವ್ದಾದ್ರು ಹಾಸ್ಪಿಟ್ಲ್ ಯಾವುದಿದೆ ಅಲ್ಲಿಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಹೇಳ್ತೀನಿ. ಒಂದು ಸಲ ಇದು ಮೂರ್ಛೆ ರೋಗ ಅಂತ ಗೊತ್ತಾದಮೇಲೆ ನೆಕ್ಸ್ಟ್ ಅವರಿಗೆ ಕೆಲವು ಟೆಸ್ಟ್ಗಳು ಮಾಡಬೇಕಾಗ್ತದೆ. ಈ ಟೆಸ್ಟ್ಗಳು ಯಾವುದ್ಯಾವುದಂದರೆ, ಫಸ್ಟ್ ನಾವೇನು ಮಾಡ್ತೀವಿ, ತಲೆಯಲ್ಲಿ ಏನಾದರೂ ಗಾಯ ಇದೆಯಾ ಅಥವಾ ಗಡ್ಡೆ ಇದೆಯಾ ಈ ಥರ ಎಲ್ಲ ರೂಲ್ ಔಟ್ ಮಾಡಲಿಕ್ಕೆ ತಲೆದೊಂದು ಸ್ಕ್ಯಾನ್ ಮಾಡಬೇಕಾಗ್ತದೆ. MRI ಸ್ಕ್ಯಾನ್ ಅಥವಾ CT ಸ್ಕ್ಯಾನನ್ನು ಮಾಡಿಸ್ತೀವಿ. ನೆಕ್ಸ್ಟ್ ಏನಂದರೆ, ಈ ಎಲೆಕ್ಟ್ರಿಕ್ ಆ್ಯಕ್ಟಿವಿಟಿ ತಲೆಯಲ್ಲಿ ಏನು ನಡೀತಾ ಇದೆ ಅದರಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ, ವೋಲ್ಟೇಜ್ ಫ್ಲಕ್ಚುಯೇಷನ್ ಏನಾದ್ರು ಆಗ್ತಿದೆಯಾ ಅಂತ ನೋಡಲಿಕ್ಕೆ EEG ಅಂತ ಕರಿತೀವಿ, ಅಂದರೆ ಎಲೆಕ್ಟ್ರೋ ಎನ್ಕೆಫೆಲೋಗ್ರಾಮ್ ಅಂತ. ಈಗ ನಾವು ಹೇಗೆ ECG ಮಾಡಿ ಹಾರ್ಟಲ್ಲಿ ಹೇಗೆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಏನಿದೆ ಅಂತ ಹೇಗೆ ಕಂಡುಹಿಡಿತೀವಿ, ಅದೇ ಥರ ಮೆದುಳಿನ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಕಂಡುಹಿಡಿಲಿಕ್ಕೋಸ್ಕರ EEG ಅನ್ನೋ ಒಂದು ಟೆಸ್ಟು ಮಾಡ್ತೀವಿ. ಬಟ್ ಎಲ್ಲರಲ್ಲೂ ಫಿಟ್ಸ್ ಇರೋರೆಲ್ಲರಿಗೂ EEG ತೊಂದರೆ ಇರೋದಿಲ್ಲ. ಸುಮಾರಷ್ಟು ಜನದಲ್ಲಿ ನಾರ್ಮಲ್ ಬರ್ಬೋದು. ಮತ್ತು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮತ್ತೊಂದು ಸಲ ಮಾಡಿಸಿದ್ರೆ ಆವಾಗ ತೊಂದರೆ ಕಾಣಿಸುವಂಥ ಸಂಭವತೆ ಇರುತ್ತೆ. ಬಟ್ ತೊಂದರೆ ಕಾಣ್ತು ಅಂದರೆ ಅದು ನಮಗೆ ಡೆಫಿನೆಟ್ ಆಗಿ ಗೊತ್ತಾಗ್ತದೆ. ನೆಕ್ಸ್ಟ್, ಮಾತ್ರೆಗಳನ್ನು ಹಾಕೋಕ್ಕೂ ಮೊದಲು ಈ ಕೆಲವರು ದೇಹದಲ್ಲಿ ಈಗ ಲಿವರ್ ಆಗಲಿ ಕಿಡ್ನಿ ಆಗಲಿ ಇದರಲ್ಲಿ ಏನಾದ್ರು ತೊಂದರೆ ಇದ್ದರೆ ಕೆಲವು ಥರ ಮಾತ್ರೆಗಳು ಹಾಕ್ಲಿಕ್ಕೆ ಆಗೋಲ್ಲ. ಇದನ್ನು ನೋಡ್ಲಿಕ್ಕೋಸ್ಕರ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಕೂಡ ನಾವು ಮಾಡ್ತೀವಿ. ಇದಿಷ್ಟು ಮಾಡಿ ಒಂದು ಬೇಸ್ಲೈನ್ ಎವ್ಯಾಲ್ಯೂಯೇಷನ್ ಆದಮೇಲೆ ನಾವು ಅವರಿಗೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಈಗ ಟ್ರೀಟ್ಮೆಂಟ್ ಬಂದವ್ರಿಗೆ, ಮೂರ್ಛೆ ಬಂದವ್ರಿಗೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾ, ಎಷ್ಟು ದಿವಸ ತಗೋಬೇಕು ಟ್ರೀಟ್ಮೆಂಟು, ಈ ಥರ ನಾನಾ ಥರದ ಕ್ವಶನ್ಸ್ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ. ಈಗ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಯಾರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಯಾವಾಗ ಸ್ಟಾರ್ಟ್ ಮಾಡಬೇಕು, ಎಷ್ಟು ದಿವಸ ಟ್ರೀಟ್ಮೆಂಟ್ ತಗೋಬೇಕು, ಈ ಥರ ಕ್ವಶನ್ಸ್ ಎಲ್ಲರಲ್ಲೂ ಇದೆ. ಇದನ್ನು ಈಗ ಹೇಳ್ತೀನಿ. ಈಗ ಒಂದೇ ಸಲ ಫಿಟ್ಸ್ ಬಂದಾಗ ನಾವು ಅವರಿಗೆ ಎಲ್ಲ ಟೆಸ್ಟು ನಾರ್ಮಲ್ ಇದ್ದು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಅವರವರ ಕೆಲಸದ ಮೇಲೆ, ಆಕ್ಯುಪೇಷನ್ ಮೇಲೆ ಮತ್ತು ಅವರ ಪ್ರಿಯಾರಿಟೀಸ್ನ ಅವ್ರ ಜೊತೆ ಡಿಸ್ಕಸ್ ಮಾಡಿ ಪೇಷಂಟ್ ಜೊತೆ ನಾವು ಅವ್ರದ್ದು ಒಂದು ಒಪ್ಪಂದ ಕೇಳಬೇಕಾಗ್ತದೆ. ಕೆಲವರು ಮತ್ತೊಮ್ಮೆ ಬರೋ ಚಾನ್ಸಸ್ ಇರುತ್ತೆ ಒಂದು ಸಲ ಬಂದ ಮೇಲೆ, ಬಟ್ ಕೆಲವರು ರಿಸ್ಕ್ ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ಸೊ ಒಂದೇ ಸಲ ಬಂದಾಗ ಇನ್ನೊಂದು ಸಲ ಬರಲೇಬಾರ್ದು, ನಮಗೆ ಟ್ರೀಟ್ಮೆಂಟ್ ಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಪರವಾಗಿಲ್ಲ, ನಾವು ರಿಸ್ಕ್ ತೊಗೊಂಡು ನೋಡ್ತೀವಿ ಅಂತ ಹೇಳ್ತಾರೆ. ಬಟ್ ಇದು ಯಾವಾಗ ಅಂದರೆ ಒಂದೇ ಸಲ ಬಂದಿರಬೇಕು ಜೀವನದಲ್ಲಿ, ಅವ್ರಿಗೆ ಬೇರೆ ಏನೂ ತೊಂದರೆಗಳಿರಬಾರ್ದು ಮತ್ತು ಅವ್ರದ್ದು ಎಲ್ಲ ಇನ್ವೆಸ್ಟಿಗೇಷನ್ಸು ನಾರ್ಮಲ್ ಇರಬೇಕು. ಈ ಥರ ಇದ್ದಾಗ ಟ್ರೀಟ್ಮೆಂಟ್ ಕೆಲವರಲ್ಲಿ ಕೊಡ್ತೇವೆ, ಕೆಲವರಲ್ಲಿ ಹೋಲ್ಡ್ ಮಾಡಿ ವೆಯ್ಟ್ ಮಾಡಿ ನೋಡ್ತೀವಿ. ಮುಂದೆ ಇನ್ನೊಂದು ಸಲ ಬಂತು ಅಂದರೆ ಆವಾಗ ಟ್ರೀಟ್ಮೆಂಟ್ ಕೊಡಲೇಬೇಕಾಗ್ತದೆ. 2ರಿಂದ ಜಾಸ್ತಿ ಸಲ ಫಿಟ್ಸ್ ಬಂತು ಅಂದರೆ ಆಗ ಈ ಥರ ಚಾನ್ಸ್ ಇಲ್ಲ, ಡಿಸ್ಕಷನ್ ಇಲ್ಲ, ಅವರಿಗೆ ಟ್ರೀಟ್ಮೆಂಟ್ ಕೊಡಲೇಬೇಕಾಗ್ತದೆ. ಎಷ್ಟು ದಿವಸ ಟ್ರೀಟ್ಮೆಂಟ್ ಕೊಡಬೇಕು? 3ರಿಂದ 5 ವರ್ಷದಲ್ಲಿ ಒಂದು ಸಲ ಕೂಡ ಅವರಿಗೆ ಫಿಟ್ಸ್ ಬರಬಾರ್ದು. ಹಾಗೆ ಕಂಪ್ಲೀಟಾಗಿ ಕಂಟ್ರೋಲ್ ಆದರೆ ಮತ್ತೆ ನಾವು ಕೆಲವು ಟೆಸ್ಟ್ ಮಾಡಿ ನೋಡ್ತೀವಿ. 3ರಿಂದ 5 ವರ್ಷ ಆದಮೇಲೆ ಅಂದರೆ EEG ಟೆಸ್ಟ್ನ ಮತ್ತೊಂದು ಸಲ ಮಾಡಿ ನೋಡ್ತೀವಿ. ಅದೆಲ್ಲ ನಾರ್ಮಲ್ ಬಂದಿತ್ತು ಅಂದರೆ ಆಗ ನಾವು ನಿಧಾನಕ್ಕೆ ಕಡಿಮೆ ಮಾಡಿ ನಾವೇ ನಿಲ್ಲಿಸ್ತೀವಿ. ಬಟ್ ಇವತ್ತು ನಾವು ಟ್ರೀಟ್ಮೆಂಟ್ ಶುರು ಮಾಡಿ 3 ವರ್ಷ ಬಿಟ್ಟು ಡಾಕ್ಟರ್ ಹತ್ರ ಬರುವಂಥದ್ದಲ್ಲ. ಈಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವರಿಗೆ ಸೈಡ್ ಎಫೆಕ್ಟ್ಸ್ ಆಗ್ತದೆ, ಇನ್ನು ಕೆಲವರಿಗೆ ಟ್ರೀಟ್ಮೆಂಟ್ ಟಾಲರೇಟ್ ಮಾಡಲಿಕ್ಕಾಗಲ್ಲ, ಮತ್ತು ಬೇರೆ ಏನಾದರೂ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಡಾಕ್ಟರ್ ಹತ್ರ ರೆಗ್ಯುಲರ್ ಫಾಲೋಅಪ್ಪಲ್ಲಿ ಇರಬೇಕು. ನಾನು ನಿಮಗೆ ಒಂದು ಅಂದಾಜಲ್ಲಿ ಹೇಳಿದ್ದು. ಮತ್ತು ಇನ್ನು ಕೆಲವ್ರು ಏನು ಅನ್ಕೋತಾರೆ, 3 ವರ್ಷ ತೊಗೊಂಡಿದ ತಕ್ಷಣ ನಿಲ್ಲಿಸ್ಬಿಡ್ಬೇಕು, 5 ವರ್ಷ ತೊಗೊಂಡಿದ ತಕ್ಷಣ ಮುಗಿದೋಯ್ತು ಅನ್ನೋದು ಆ ರೀತಿ ಅಲ್ಲ ಇದು. ಇದು ನಾವು ಏನು ಮಾಡ್ತಿದ್ದೀವಿ ಅಂದರೆ 3ರಿಂದ 5 ವರ್ಷದಲ್ಲಿ ಒಂದು ಸಲನೂ ಬರಲಿಲ್ಲ ಮತ್ತು ಅವ್ರಿಗೆ ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಅಂದರೆ CT ಸ್ಕ್ಯಾನ್ ಅಥವಾ MRI ಯಲ್ಲೂ ತೊಂದರೆ ಇಲ್ಲ, EEGನೂ ನಾರ್ಮಲ್ ಬಂತು, ಅವರಿಗೆ ನಾವು ಎಕ್ಸಾಮಿನ್ ಮಾಡಿದಾಗಲೂ ಏನೂ ತೊಂದರೆ ಇರಲಿಲ್ಲ ಅಂದರೆ ಅಂಥವರಲ್ಲಿ ಮತ್ತೆ ಬರೋವಂಥ ಚಾನ್ಸಸ್ಸು ಕಡಿಮೆ. ಅಂದರೆ ಮೋರ್ ದೆನ್ 80 to 90% ಬರೋದಿಲ್ಲ. ಹಾಗಂತ ಅವ್ರು ಮತ್ತೆ ಬರೋದೇ ಇಲ್ಲ ಅಂತಲ್ಲ, ನಿಲ್ಸಿದ ಮೇಲೂ ಇನ್ನು ಕೆಲವರಿಗೆ ಬರೋ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ಮತ್ತೆ ಟ್ರೀಟ್ಮೆಂಟ್ನ ರೀಸ್ಟಾರ್ಟ್ ಮಾಡಬೇಕಾಗ್ತದೆ. ಈಗ ಫಿಟ್ಸ್ ಬರೋವಂಥವ್ರು ಅಥವಾ ಎಪಿಲೆಪ್ಟಿಕ್ ಪೇಷಂಟ್ಸ್ ಏನೇನು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನು ಹೇಳ್ತೇನೆ. ಇವರು ಫಿಟ್ಸ್ ಬರೋವಂಥವ್ರು ಪ್ರತಿದಿನ 6ರಿಂದ 8 ಗಂಟೆ ಸರಿಯಾಗಿ ನಿದ್ರೆ ಮಾಡಬೇಕು. ನಿದ್ರೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಆಗ ನಮ್ಮ ಮೆದುಳಿನ ಇರಿಟಬಿಲಿಟಿ ಜಾಸ್ತಿ ಆಗುತ್ತೆ ಮತ್ತು ಫಿಟ್ಸ್ ಬರೋವಂಥ ಸಂಭವತೆ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಇವರು ವೆಹಿಕಲ್ಸ್ನ ಡ್ರೈವ್ ಮಾಡಬಾರ್ದು. ಎಷ್ಟು ದಿವಸ ಡ್ರೈವ್ ಮಾಡಬಾರ್ದು ಅಂದರೆ ಅದು ನಿಮ್ಮ ಡಾಕ್ಟರ್ಸ್ ಜೊತೆ ನೀವು ಡಿಸ್ಕಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ಯಾಕೆಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಕಾನೂನು ಇರುತ್ತೆ ಮತ್ತು ಯಾವ ಥರ ವೆಹಿಕಲ್ಸ್ನ ಡ್ರೈವ್ ಮಾಡ್ತಾರೆ ಅದೆಲ್ಲ ನೋಡಿ ನಾವು ಡಿಸೈಡ್ ಮಾಡಿ ಹೇಳ್ತೀವಿ. ಸೊ ನಿಮ್ಮ ಡಾಕ್ಟರ್ ಸಲಹೆ ತಗೊಳ್ಳೋ ತನಕ ಯಾವುದೇ ಥರ ವೆಹಿಕಲ್ಸ್ನ ಕೂಡ ಡ್ರೈವ್ ಮಾಡಬಾರ್ದು. ನಂತರ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಮಾಡಬಾರ್ದು. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅಂದರೆ ಈ ಟ್ರಕ್ಕಿಂಗ್ ಹೋಗುವಂಥದ್ದು ಅಥವಾ ನದಿಯಲ್ಲಿ ಅಥವಾ ಸಮುದ್ರದಲ್ಲೆಲ್ಲ ಈಜಾಡ್ಲಿಕ್ಕೆ ಹೋಗುವಂಥದ್ದು ಅಥವಾ ಬೆಂಕಿ ಇರುವಂಥ ಜಾಗದಲ್ಲಿ ಹೋಗುವಂಥದ್ದು, ಈ ಥರ ಅಡ್ವೆಂಚರ್ಸ್ನ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಆ ಟೈಮಲ್ಲಿ ಏನಾದ್ರು ಫಿಟ್ಸ್ ಬಂದರೆ ಜೀವಕ್ಕೂ ಅಪಾಯ ಆಗ್ಬೋದು ಅಥವಾ ತುಂಬ ಇಂಜುರೀಸ್ ಕೂಡ ಆಗುವಂಥ ಚಾನ್ಸಸ್ ಇರ್ತದೆ. ನಂತರ ಕೆಲವು ಮಾತ್ರೆಗಳನ್ನು ತಗೊಳ್ಬಾರ್ದು. ಯಾವ ಮಾತ್ರೆ ಅಂದರೆ ಫ್ಲೂರಾಕ್ವಿನಲೋನ್ಸ್ ಅಂತ ಹೇಳ್ತೀವಿ. ಈ ಸಿಪ್ರೋಫ್ಲಾಕ್ಸಿನ್ನು, ಓಫ್ಲಾಕ್ಸಿನ್, ಈ ಗ್ರೂಪ್ ಆಫ್ ಡ್ರಗ್ಸ್ ಮತ್ತು ಡೆರಿಫೈಲಿನ್ ಅಂತ ಹೇಳ್ತೀವಿ. ಈ ಥರ ಮಾತ್ರೆಗಳನ್ನು ತಗೊಳ್ಬಾರ್ದು. ಯಾಕೆಂದರೆ ಈ ಮಾತ್ರೆಗಳನ್ನು ತಗೊಂಡ್ರೆ ನಮ್ಮ ಮೆದುಳಲ್ಲಿ ಫಿಟ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಮಾಡ್ತದೆ ಇಂಥ ಮಾತ್ರೆಗಳು. ಸೊ ಈ ಮಾತ್ರೆಗಳನ್ನು ನೀವು ಯಾವುದೇ ಡಾಕ್ಟರ್ ಹತ್ರ ಹೋದಾಗ ಹೇಳಿಬಿಟ್ಟು ಅವಾಯ್ಡ್ ಮಾಡಿಸ್ಕೋಬೇಕಾಗ್ತದೆ. ನಂತರ ವಿಡಿಯೋ ಗೇಮ್ಸ್ನ ಆಡಬಾರ್ದು. ಯಾಕೆಂದರೆ ವಿಡಿಯೋ ಗೇಮ್ಸ್ ಆಡೋದಾಗಲಿ ಅಥವಾ ಡಿಸ್ಕೋ ಲೈಟ್ಸು, ಫ್ಲ್ಯಾಶಸ್ ಆಫ್ ಲೈಟ್ ಏನಿರ್ತದೆ ಇಂಥ ಕಡೆ ಹೋದರೆ ಅವಾಗ ನಮ್ಮ ಮೆದುಳಿನ ಇರಿಟಬಿಲಿಟಿ ಜಾಸ್ತಿ ಆಗುತ್ತೆ, ಫಿಟ್ಸ್ ಬರೋವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇಂಥದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಈಗ ಇನ್ನೊಂದು ಪ್ರಶ್ನೆ ಎಲ್ಲರಲ್ಲೂ ಏನು ಮೂಡುತ್ತೆ ಅಂದರೆ, ನಿಮ್ಮ ಕಣ್ಣು ಮುಂದೆನೇ ಒಬ್ರಿಗೆ ಯಾರಿಗಾರು ಫಿಟ್ಸ್ ಬಂದರೆ ಏನು ಮಾಡಬೇಕು? ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ, ಒಂದು ಕಬ್ಬಣ ಕೊಡುವಂಥದ್ದು, ಜನ ಎಲ್ಲ ಗುಂಪು ಕಟ್ಕೋತಾರೆ, ಅವ್ರು ಏನಾಗ್ತಿದೆ ನೋಡ್ತಾರೆ, ಅವರು ನಾಲ್ಗೆ ಕಡ್ಕೋತಾರೆ ಅಂತ ಬಾಯಿಯೊಳಗೆ ಕೈ ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಬಟ್ ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಮುಂದೆ ಒಬ್ರಿಗೆ ಫಿಟ್ಸ್ ಬಂದರೆ ಏನು ಮಾಡಬೇಕು ನೀವು? ಫಸ್ಟ್ ಥಿಂಗ್ ನೀವೇನು ಮಾಡಬೇಕಂದ್ರೆ ಅವರಿಗೆ ಗಾಳಿ ಆಡ್ಲಿಕ್ಕೆ ಜಾಗ ಬಿಡಬೇಕು. ತುಂಬ ಜನ ಮುತ್ತೊರಿಬಾರ್ದು. ಯಾಕೆಂದರೆ ಫಿಟ್ಸ್ ಆಗುವಾಗ ಆಕ್ಸಿಜನೇಷನ್ ಅಥವಾ ಆಮ್ಲಜನಕ ಅಂಶ ಏನು ತಗೊಳ್ತಿರ್ತಾರೆ ಅದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಅವರಿಗೆ ಗಾಳಿ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಅವರಿಂದ ಸ್ವಲ್ಪ ದೂರ ಇರಬೇಕು ಮತ್ತು ಅವರನ್ನ ಓಳ್ ಮಗ್ಲಾಗಿ ಮಲಗಿಸ್ಬೇಕು. ಅಂದರೆ ಒಂದು ಸೈಡಿಗೆ ಮಲಗಿಸ್ಬೇಕು. ಸ್ಟ್ರೈಟ್ ಮಲಗಿದ್ರೆ ಏನಾಗ್ತದೆ, ನಾಲ್ಗೆ ಹಿಂದ್ಗಡೆ ಹೋಗಿ ಬೀಳುತ್ತೆ. ಹಿಂದ್ಗಡೆ ಹೋಗಿ ಬಿದ್ದಾಗ ಉಸಿರಾಟಕ್ಕೆ ತಾಪತ್ರೆ ಆಗುತ್ತೆ. ಅದೇ ಓಳ್ ಮಗ್ಲಲ್ಲಿ ಮಲಗಿಸಿದ್ರೆ ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಏನು ಹೇಳ್ತೀವಿ ಅಥವಾ ಉಸಿರಾಟದ ಏನು ಟ್ರ್ಯಾಕ್ಟ್ ಇರ್ತದಲ್ಲ ಆ ಟ್ರ್ಯಾಕ್ಟ್ ಓಪನ್ ಆಗ್ತದೆ.
ನಂತರ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಬಾಯೊಳಗೆ ನಾವು ಕೈ ಹಾಕಬಾರ್ದು. ಅವ್ರು ನಾಲ್ಗೆ ಕಡ್ಕೊಂಡ್ರು ಪರವಾಗಿಲ್ಲ, ತುಟಿ ಕಡ್ಕೊಂಡ್ರು ಪರವಾಗಿಲ್ಲ, ಬೇರೆಯವರು ಅವ್ರ ಬಾಯೊಳಗೆ ಕೈ ಹಾಕಬಾರ್ದು. ಯಾಕೆಂದರೆ ಅವರಿಗೆ ಆಗ ಪ್ರಜ್ಞೆ ಇರೋದಿಲ್ಲ. ಸಡನ್ನಾಗಿ ಅವ್ರು ಏನಾದ್ರು ಕಚ್ಚಿದ್ರು ಅಂದರೆ ಈವನ್ ನಮ್ಮ ಬೆರಳು ಕೂಡ ಕಟ್ಟಾಗುವಷ್ಟು ಫೋರ್ಸ್ ಇರುತ್ತೆ ಹಲ್ಲುಗಳಿಗೆ ಅಥವಾ ದವಡೆಗಳಿಗೆ ಅದು ಕಚ್ಚಿದಾಗ. ಸೊ ಆದ್ದರಿಂದ ಫಿಟ್ಸ್ ಬರೋವಂಥ ಅವ್ರ ಬಾಯೊಳಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕೈ ಹಾಕಬಾರ್ದು. ನಂತರ ಅವರಿಗೆ ಕಬ್ಬಣ ಕೊಡೋವಂಥದ್ದು ಆ ಥರ ಏನೂ ಮಾಡೋದು ಬೇಡ. 5 ನಿಮಿಷದೊಳಗೆ ಮೋಸ್ಟ್ ಆಫ್ ದ ಟೈಮ್ 90% ಆಫ್ ದ ಟೈಮ್ ಫಿಟ್ಸ್ ನಿಂತು ಹೋಗ್ತದೆ. 5 ನಿಮಿಷಕ್ಕಿಂತ ಜಾಸ್ತಿ ಏನಾದರೂ ಫಿಟ್ಸ್ ಬರ್ತಿತ್ತು ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಬೇಕಾಗುತ್ತೆ. ಆಗ ಕೆಲವು ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಕಂಟ್ರೋಲ್ ಮಾಡ್ತೀವಿ. 5 ನಿಮಿಷದ ಒಳಗೆ ಕಂಟ್ರೋಲ್ ಆಯಿತು ಅಂದರೆ ಆಗ ನೀವು ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ, ಸ್ವಲ್ಪ ಸ್ಟೆಬಿಲೈಸ್ ಆದಮೇಲೆ ನಂತರ ನಿಮ್ಮ ಡಾಕ್ಟ್ರ್ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ತೋರಿಸಿ ನಂತರ ಸಲಹೆ ಪಡ್ಕೋಬೋದು.